Hello students, after completion of the Deepavali, I hope all of you enjoyed the festival Deepavali, and once again come back for the next classes. Welcome once again. Now you are noticing here concern with ovary. It is enlarged basal part and on which the style lies. Enlarged part ಮೇಲೆ ಸ್ಟೈಲ್ ಕೂತ್ಕೊಂಡಿರ್ತಕ್ಕಂಥದ್ದು ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎ ಓವರಿ ಪೋರ್ಷನ್ ಅಂತ ಹೇಳ್ತಾ ಇದ್ದೀವಿ ನಾವು. ಈಚ್ ಓವರಿ ಬಿಯರ್ಸ್ ಒನ್ ಆರ್ ಮೋರ್ ಓವ್ಯೂಲ್ಸ್. ಓವರಿ ಒಳಗೆ ಓವ್ಯೂಲ್ಸ್ಗಳು ಇರ್ತಾವೆ ಅಂತಕ್ಕಂಥದ್ದು ಒಂದು ಕಾಮನ್ ಆಗಿ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲೆಲ್ಲ ಓವ್ಯೂಲ್ಸ್ಗಳು ಇದ್ದಾವೆ, ನೀವು ನೋಡಿದ್ದೀರಿ. And these ovules are attached to the cushion like structure. That is important for me at present. ನನಗೆ ಇಲ್ಲಿ ಬೇಕಾಗಿರೋದು ಈ ಕುಷನ್ ಲೈಕ್ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ಗೆ ಏನಂತ ಹೇಳ್ತಾ ಇದ್ದೀವಿ ಅಂತಂದರೆ ಪ್ಲಾಸೆಂಟಾ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ. ಜಸ್ಟ್ ಯು ನೋಟಿಸಿಂಗ್ ಹಿಯರ್ ಪ್ಲಾಸೆಂಟಾ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ಅದು ನನಗೆ ಈಗ ಸದ್ಯ ಬೇಕಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್, the placenta. I hope it is clear for you. The ovules are attached to a flat cushion like ಮೆತ್ತಗೆ ಇರ್ತಕ್ಕಂಥ ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗಲಿಕ್ಕೆ ಮತ್ತು ಫರ್ದರ್ ಗ್ರೋತ್ಗೆ. ಬಿಕಾಸ್ ಪ್ಲಸೆಂಟಾ ಇಟ್ ಲಿಂಕ್ಸ್ ದ ಮದರ್ ಆ್ಯಂಡ್ ದ ಡೆವಲಪಿಂಗ್ ಎಂಬ್ರಿಯೋ. ಇವು ಎರಡನ್ನ ಲಿಂಕ್ ಮಾಡ್ತಕ್ಕಂಥ ಒಂದು ಪಾರ್ಟ್ ಅದು ಪ್ಲಾಸೆಂಟಾ ಅಂತ ಹೇಳ್ತೀವಿ. ಹ್ಯೂಮನ್ ಬೀಯಿಂಗ್ಸಲ್ಲಿ ಆಫ್ಟರ್ ಡೆಲಿವರಿ ನೀವು ಕಟ್ ಮಾಡಿ ತೆಗೆಯೋದನ್ನು ನಾವು ನೋಡ್ತಾ ಇದ್ವಿ, ಕರಳು ಬಳ್ಳೆ ಅಂತ ಏನು ಹೇಳ್ತೀವಲ್ಲ ಹಾಗೆ. And here in plants also there is a presence of the cushion like structure that is called as a placenta. ಅದಕ್ಕೆ ನಾವು ಪ್ಲಾಸೆಂಟಾ ಅಂತ ಹೇಳ್ತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ನಾವು ಐ ವಿಲ್ ಮೂವ್ ಹಿಯರ್ ಬೇಸ್ಡ್ ಆನ್ ದಟ್ ಒನ್. ಅದಾದಮೇಲೆ ಹಾಗಾದರೆ ನಾನು ಡೈರೆಕ್ಟಾಗಿ ಹೋಗ್ತಾ ಇರೋದು ದಟ್ ಈಸ್ ಪ್ಲಾಸೆಂಟೇಷನ್. ವಾಟ್ ಈಸ್ ದಟ್ ಪ್ಲಾಸೆಂಟೇಷನ್? ಪ್ಲಾಸೆಂಟೇಷನ್ ಇಟ್ ಇಸ್ ಅ ವೆರಿ ಕ್ಲಿಯರ್ ದ್ಯಾಟ್ ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್. ಓವ್ಯೂಲ್ಸ್ಗಳು ಓವರಿಯ ಒಳಗಡೆಗೆ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಆಗಿದ್ದಾವೆ, ಕೂಡ್ಕೊಂಡಿದ್ದಾವೆ ಅಥವಾ ಸೆಟ್ ಆಗಿದ್ದಾವೆ ಅಂತ ಆದರೂ ನಾವು ಹೇಳ್ಬೋದು. ದಟ್ ಈಸ್ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಆನ್ ದ ಪ್ಲಾಸೆಂಟಾ ವಿತಿನ್ ದ ಓವರಿ. ಓವರಿ ಒಳಗೆ ಓವ್ಯೂಲ್ಸ್ಗಳು ಪ್ಲಾಸೆಂಟಾದಲ್ಲಿ ಹೇಗೆ ಜೋಡಣೆ ಆಗಿದ್ದಾವೆ ಅನ್ನೋದನ್ನು ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎ ಪ್ಲಾಸೆಂಟೇಷನ್. What is placentation? One single marks question is there. And after that give the types of the placentation andre 5 marks ಆಗ್ತದೆ totally. So most important the question here. Once again it is the arrangement of ovules on the placenta within the ovary, so that is called as a placentation. The types are the marginal, axile. Marginal you are observing, then axial placentation is there, the parietal is there, free central, then this one is called as a basal placentation. These are the types of placentation. We'll see one by one. Now the first one is the marginal placentation. As you already day to day you are observing that in P. ಈಗೇನು ನಾವು ಅಂಗಡಿ ಒಳಗೆ ಹೋದ್ರೆ ಮಾರ್ಕೆಟಲ್ಲಿ ಹೋದ್ರೆ ಈ ಬಟಾಣಿ ಕಾಯಿ ನೀವು ತೊಗೊಂಡು ನೋಡಿದ್ರೆ ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ದ ಬೆಸ್ಟ್ ಎಕ್ಸಾಂಪಲ್ ಹಿಯರ್ ದ ಪ್ಲಾಸೆಂಟಾ ಫಾರ್ಮ್ಸ್ ದ ರಿಡ್ಜ್ ಅಲಾಂಗ್ ದ ವೆಂಟ್ರಲ್ ಸ್ಯೂಚರ್. ಆ ವೆಂಟ್ರಲ್ ಸ್ಯೂಚರ್ ಕೆಳಗಡೆ ಭಾಗದಲ್ಲಿ ಏನಾಗಿರ್ತದೆ ಅಂತಂದರೆ ಒಂದು ಸ್ಯೂಚರ್ ಥರ ಒಂದು ಹೆಣಿಕೆಯ ಹಾಗೆ ಇರ್ತದೆ. ಅಲ್ಲೇನಾಗಿರ್ತದೆ ಅಂದರೆ ಈ ಓವ್ಯೂಲ್ಸ್ಗಳು ಜೋಡಣೆ ಹಾಕೋತಾ ಹೋಗಿರ್ತದೆ ಅಲಾಂಗ್ ದ ವೆಂಟ್ರಲ್ ಸ್ಯೂಚರ್ ಆಫ್ ದ ಓವರಿ, ಆ್ಯಂಡ್ ದ ಓವ್ಯೂಲ್ಸ್ ಆರ್ ಬಾರ್ನ್ ಆನ್ ದಿಸ್ ರಿಡ್ಜ್ ಫಾರ್ಮಿಂಗ್ ದ 2 rows. 2 ರೋಗಳು ಫಾರ್ಮೇಷನ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎ ಮಾರ್ಜಿನಲ್ ಪ್ಲಾಸೆಂಟೇಷನ್. ಒಂದು ಮಾರ್ಜಿನ್ ಒಳಗೆ ಇರತಕ್ಕಂಥ ಪ್ಲಾಸೆಂಟೇಷನ್ ಅಂತ ನಾವು ಹೇಳ್ಬೋದು. ಇಲ್ಲಿ ಬೆಸ್ಟ್ ನೀವು ಈ ಚಿತ್ರದಲ್ಲಿ ನೋಡ್ತೀರಿ. ಅದೇ ರೀತಿ ಎಕ್ಸಾಂಪಲನ್ನು ಇಲ್ಲಿ ಕೊಡಲಾಗಿದೆ. ಪಿ ಇಸ್ ದ ಎಕ್ಸಾಂಪಲ್ ಫಾರ್ ದಟ್ ಮಾರ್ಜಿನಲ್ ಪ್ಲಾಸೆಂಟೇಷನ್. ಆ್ಯಂಡ್ ಎಕ್ಸೈಲ್ ಪ್ಲಾಸೆಂಟೇಷನ್, ದ ಟೊಮ್ಯಾಟೊ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ನೀವು ಹಿಂಗೆ ಟ್ರಾನ್ಸ್ಫರ್ ಸೆಕ್ಷನ್ ತಗ ಕಟ್ ಮಾಡಿ ನೋಡಿದರೆ ನಿಮಗೆ ನೋಡಲಿಕ್ಕೆ ಸಿಕ್ಬಿಡ್ತದೆ ಅಲ್ಲಿ ಕರೆಕ್ಟಾಗಿ ಹೆಂಗೆ ಅರೇಂಜ್ಮೆಂಟ್ ಆಗಿದ್ದಾವೆ ಅಂತೇಳಿ. ಆ್ಯಂಡ್ ಇವನ್ ಲೆಮನ್ದಾಗೂ ನೀವು ನೋಡಿದರೆ ಕಟ್ ಮಾಡಿದ್ರೆ ಸಿಗ್ತದೆ. ಚೈನಾ ರೋಸ್ ಅಂದರೆ ಈ ಹೆಬಿಸ್ಕಸ್ ಫ್ಲವರನ್ನು ನೀವು ಕಟ್ ಮಾಡಿ ನೋಡಿದಾಗ ಈ ಥರ ಎಕ್ಸೈಲ್ ಪ್ಲಾಸೆಂಟೇಷನ್ ಇರೋದನ್ನು ನೋಡ್ತಾ ಇದ್ದೀವಿ.
The placenta is exile and the ovules are attached to it in a multilocular ovary. ಒಂದು ವಿಚಾರ ಇಲ್ಲ ಏನು ಅಂತಂದರೆ ವಾಟ್ ಈಸ್ ದ್ಯಾಟ್, ಏನು ಅಂತ ಹೇಳ್ಬೋದು, ಮಲ್ಟಿಲೋಕ್ಯುಲರ್ ಓವರಿ. ಇನ್ನೊಂದು ನಾವೇನಂತ ಕರಿತೀವಿ ಅಂದರೆ ಮೋನೋ ಅಂತ ಕರಿತೀವಿ, ಮೋನೋಲೋಕ್ಯೂಲ್. ಲೋಕ್ಯೂಲ್ ಈಸ್ ದಿಸ್ ಒನ್, ಇದಕ್ಕೆ ನಾವು ಲೋಕ್ಯೂಲ್ ಅಂತ ಕರಿತೀವಿ. ದ ಚೇಂಬರ್ ಆಫ್ ಓವರಿ ಈಸ್ ಕಾಲ್ಡ್ ಆಸ್ ಅನ್ ಏನು ಲೋಕ್ಯೂಲ್ ಅಂತ ಕರಿತೀವಿ. ಸಿ ಹಿಯರ್ 1 2 3 ಲೋಕ್ಯೂಲ್ಸ್ ಅದಾವೆ, ಹೀಗಾಗಿ ವಿ ಸೇ ಇಟ್ ಇಸ್ ಕಾಲ್ಡ್ ಅಸ್ ಟ್ರೈಲೋಕ್ಯೂಲ್ ಅಂತ ಹೇಳ್ತೀವಿ ನಾವು. ಸೊ ದೆನ್ ಹಿಯರ್ ಆಲ್ಸೋ ನೀವು ಇಲ್ಲಿ 3 ಚೇಂಬರ್ ಇರೋದನ್ನು ನೋಡ್ತೀವಿ, ಟ್ರೈಲೋಕ್ಯೂಲ್ಸ್, ಆ್ಯಂಡ್ ಹಿಯರ್ ಆಲ್ಸೋ 3 ಚೇಂಬರ್ಸ್. ದಿಸ್ ಒನ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದ ಟ್ರೈಲೋಕ್ಯೂಲ್. 4 ಇದ್ದರೆ ಟೆಟ್ರಾಲೋಕ್ಯೂಲ್ ಅಂತ ಕರಿತೀವಿ. 5 ಹೆಬಿಸ್ಕಸ್ದಲ್ಲಿ ನಿಮಗೆ ಏನಾಗ್ತದೆ ಅಂದರೆ ಪೆಂಟಾಲೋಕ್ಯೂಲ್ ಅಂತ ನಾವು ಕರಿತೀವಿ, ಅಲ್ಲಿ ಪೆಂಟಾಲೋಕ್ಯೂಲ್. ಸೊ ಮೋರ್ ದ್ಯಾನ್ 5 6 ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಅನ್ ಆವಾಗ ನಾವು ಲೋಕ್ಯುಲರ್ ಅಂತ ಹೇಳಲಿಕ್ಕೆ ಆಗ್ತದೆ. ಎನಿವೆ ಇಟ್ಸ್ ಅ ವೆರಿ ಕ್ಲಿಯರ್. ಮೊನೋಲೋಕ್ಯೂಲ್ ಇಸ್ ದಟ್ ಮೀನ್ಸ್ ದ ಸಿಂಗಲ್ ಚೇಂಬರ್, ಒಂದೇ ಒಂದು ಚೇಂಬರ್ ಇರೋದನ್ನು ನಾವೇನಂತ ಕರಿತೀವಿ ಅಂದರೆ ಮೊನೋಲೋಕ್ಯೂಲ್ ಅಂತಕ್ಕಂಥ ಹೆಸರನ್ನು ಅದಕ್ಕೆ ಕೊಡ್ತಾ ಇದ್ದೀವಿ. ಎಸ್, ಐ ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. ಎಕ್ಸೈಲ್ ಪ್ಲಾಸೆಂಟೇಷನ್, ದ ಓವ್ಯೂಲ್ಸ್ ಆರ್ ಅಟ್ಯಾಚ್ ಅಟ್ ದ ಸೆಂಟರ್ ಆ್ಯಂಡ್ ದ ಓವರಿ ಈಸ್ ಡಿವೈಡೆಡ್ ಅಂದರೆ ಚೇಂಬರ್ ಆಗಿ ಡಿವೈಡ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ದಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಎಕ್ಸೈಲ್. And then parietal placentation, the name itself saying that peripheral region dalli the ovules develop on the inner wall of the ovary or on peripheral part ಅಲ್ಲಿ ಗ್ರೋತ್ ಆಗಿರೋದನ್ನು ನೋಡ್ತಾ ಇದ್ದೇವೆ. ovary is one locule here, ಒಂದೇ ಒಂದು ಚೇಂಬರ್ ಇರ್ತದೆ, ಬಟ್ ಇಟ್ ಬಿಕಮ್ಸ್ 2 ಚೇಂಬರ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಫಾಲ್ಸ್ ಸೆಪ್ಟಮ್. ಸುಮ್ಮನೆ ಫಾಲ್ಸ್ ಅಂದರೆ ಟ್ರೂ ಅಲ್ಲ, ಫಾಲ್ಸ್ ಸೆಪ್ಟಮ್ ಫಾರ್ಮೇಷನ್ ಆಗೋದ್ರಿಂದ 2 ಆದಂಗೆ ಅಂತ ಅನ್ಸಿರ್ತದೆ. ಎಕ್ಸಾಂಪಲ್ ದ ಮಸ್ಟರ್ಡ್ ಆ್ಯಂಡ್ ಅರ್ಜಿಮೋನ್. ಈ ಅರ್ಜಿಮೋನು ಮಸ್ಟರ್ಡು ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಕೈಂಡ್ ಆಫ್ ಪರೈಟಲ್ ಪ್ಲಾಸೆಂಟೇಷನ್ ಇವು ಎಕ್ಸಾಂಪಲ್ಸ್ ಅಂತ ನಾವು ಹೇಳ್ಬೋದಾಗಿದೆ. ದೆನ್ ನೆಕ್ಸ್ಟ್ ದ ಫ್ರೀ ಸೆಂಟ್ರಲ್, ಮೆಣಸಿನ್ಕಾಯಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗ್ತದೆ. ನೀವು ಅಲ್ಲೇ ಬೆಂಡೆಕಾಯಿ ಲೇಡೀಸ್ ಫಿಂಗರು ಅದು ಎಕ್ಸೈಲ್ ಪ್ಲಾಸೆಂಟೇಷನ್ಗೆ ಆಗ್ತದೆ, ಅಲ್ಲಿ ಚೇಂಬರ್ ಆಗಿರ್ತವೆ, ನೀವು ಕಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಬಟ್ ಮೆಣಸಿಕಾಯನ್ನು ನೀವು ಹಿಂಗೆ ಕಟ್ ಮಾಡಿ ನೋಡಿದ್ರೆ, ಚಿಲ್ಲಿಯನ್ನು ಹಿಂಗೆ ಕಟ್ ಮಾಡಿ ನೋಡಿದ್ರೆ ದೆರ್ ಇಸ್ ನೋ ಚೇಂಬರ್ಸ್. ಈ ಬೀಜ ಇರ್ತಕ್ಕಂಥದ್ದು ಒಂದು ಹಿಂಗೆ ಕಿತ್ತು ಹಾಕಿಬಿಡ್ಬೋದು ನೀವು. ಸೊ ದ ಹಿಯರ್ ಓವಿಲ್ಸ್ ಆರ್ ಬಾರ್ನ್ ಆನ್ ದ ಸೆಂಟ್ರಲ್ ಆ್ಯಕ್ಸಿಸ್ ಆ್ಯಂಡ್ ದ ಸೆಪ್ಟಾ ಆರ್ ಅಬ್ಸೆಂಟ್ ಹಿಯರ್. ಚೇಂಬರ್ಸ್ಗಳು ಇರೋದಿಲ್ಲ, ವಾಲ್ಗಳು ಇರೋದಿಲ್ಲ. ಸೊ ಸಚ್ ಕೈಂಡ್ ಆಫ್ ಪ್ಲಾಸೆಂಟೇಷನ್ ಈಸ್ ಸೆಡ್ ಟು ಬಿ. ಹಾಗಾಗಿ ಅದಕ್ಕೆ ನಾವು ಫ್ರೀ ಸೆಂಟ್ರಲ್ ಅಂತಕ್ಕಂತ ಹೇಳ್ತಾ ಇದ್ದೀವಿ. ದ ಓವಿಲ್ಸ್ ಆರ್ ಬಾರ್ನ್ ಆನ್ ಸೆಂಟ್ರಲ್ ಆ್ಯಕ್ಸಿಸ್ ಆ್ಯಂಡ್ ಸೆಪ್ಟಾ ಆರ್ ಆಬ್ಸೆಂಟ್. ದ ಎಕ್ಸಾಂಪಲ್ಸ್ ಆರ್ ಹಿಯರ್ ಪ್ರೈಮ್ ರೋಸ್ ಇಸ್ ದೇರ್, ಡಯಾಂಥಸ್ ಇಸ್ ದೇರ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿ ಪೆರಿಫೆರಲ್ ಇದು ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಷನ್. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಒನ್. ಮ್ಯಾಕ್ಸಿಮಮ್ ಇಂಥವುಗಳನ್ನೇ ನಾವು ನೋಡ್ತಾ ಇದ್ವಿ. ದ ಬೇಸಲ್ ಪ್ಲಾಸೆಂಟೇಷನ್. ಹಿಯರ್ ದ ಪ್ಲಾಸೆಂಟಾ ಡೆವಲಪ್ಸ್ ಎಟ್ ದ ಬೇಸ್ ಆಫ್ ದ ಓವರಿಯ ಬೇಸಲ್ಲಿ, ಆ್ಯಂಡ್ ದ ಸಿಂಗಲ್ ಓವ್ಯೂಲ್ ಈಸ್ ಅಟ್ಯಾಚ್ಡ್ ಟು ಇಟ್. ಒಂದು ಓವ್ಯೂಲ್ ಇದಕ್ಕೆ ಅಟ್ಯಾಚ್ ಆಗಿರೋದಿಲ್ಲ. ಇಲ್ಲಿ ನೋಡಿ ಸಿಂಗಲ್ ಓವ್ಯೂಲ್ ಇದೆ ಇಲ್ಲೇ. ಸೊ ದ ಓನ್ಲಿ ಒನ್ ಓವ್ಯೂಲ್ ಈಸ್ ದೇರ್ ಹಿಯರ್. ಸೊ ದಿಸ್ ಇಸ್ ದ ಓನ್ಲಿ ಒನ್ ಓವ್ಯೂಲ್ಸ್ ಆ್ಯಂಡ್ ಇದು ಬೇಸಲ್ ರೀಸನ್ಗೆ ಅಟ್ಯಾಚ್ಮೆಂಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ ಈಸ್ ದ ಸನ್ಫ್ಲವರ್ ಆ್ಯಂಡ್ ಮಾರಿಗೋಲ್ಡ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಬೇಸಲ್ ಪ್ಲಾಸೆಂಟೇಷನ್. ಬೇಸಲ್ ಪ್ಲಾಸೆಂಟೇಷನ್ ಎಕ್ಸಾಂಪಲ್ ಆಗಿರ್ತವೆ. Then after the completion of the the ಪ್ಲಾಸೆಂಟೇಷನ್ ಆದಮೇಲೆ ವಿಲ್ ಕಂಟಿನ್ಯೂ ಹಿಯರ್ ದ ಗೈನೋಸೇಮ್ ಬಗ್ಗೆ ಆಲ್ರೆಡಿ ಸಾಕಷ್ಟು ವಿಚಾರ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಆಫ್ಟರ್ ಫರ್ಟಿಲೈಸೇಷನ್ ದ ಓವ್ಯೂಲ್ಸ್ ಡೆವಲಪ್ ಇಂಟು ದ ಸೀಡ್ಸ್ ಆ್ಯಂಡ್ ಓವರಿ ಮ್ಯಾಚುರ್ಸ್ ಇಂಟು ಫ್ರೂಟ್. ಓವರಿ ಫ್ರೂಟ್ ಆಗ್ತದೆ, ಓವ್ಯೂಲು ಸೀಡ್ ಆಗ್ತದೆ ಅನ್ನೋದು ವಿಚಾರ ನಿಮಗೆ ನೆನಪಲ್ಲಿ ಇರಲಿ. So then we'll continue with the fruit and the seed. ಫ್ರೂಟು ಯಾರಿಗೆ ಬೇಕಾಗಿಲ್ಲ ಹೇಳಿ. ಸೊ ದಟ್ ಇಸ್ ಮೋಸ್ಟ್ ಏನ್ರಿ ಟೇಸ್ಟಿಯಾಗಿರ್ತಕ್ಕಂಥದ್ದು ನೋಡ್ತೇವೆ. ಸಮ್ ಆಲ್ ದ ಫ್ರೂಟ್ಸ್ ಆರ್ ನಾಟ್ ಲೈಕ್ ದ್ಯಾಟ್, ಸಮ್ ಆರ್ ಲೈಕ್ ದ್ಯಾಟ್. ಸೊ ಇಟ್ ಇಸ್ ಅ ರೈಪನ್ಡ್ ಓವರಿ. ದ ಫ್ರೂಟ್ ವಿ ಆರ್ ಸೇಯಿಂಗ್ ಇಟ್ ಇಸ್ ಅ ರೈಪನ್ಡ್ ಓವರಿ ಡೆವಲಪ್ಡ್ ಆಫ್ಟರ್ ದ ಫರ್ಟಿಲೈಸೇಷನ್ ಆದಮೇಲೆ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಫ್ರೂಟ್. It is a characteristic feature of the almost all the flowering plants in a characteristic feature ಆಗಿರೋದು ನೋಡ್ತಾ ಇದ್ದೀವಿ. A fruit formed without fertilization, ovary is called as a parthenocarpic fruit. ನೋಡಿ, ಫರ್ಟಿಲೈಸೇಷನ್ ಆದ್ರೇ ಫ್ರೂಟ್ ಆಗ್ತದೆ ಅಂತಕ್ಕಂಥದ್ದು ಏನಿಲ್ಲ. ಫರ್ಟಿಲೈಸೇಷನ್ ಆಗಲಾರ್ದನೂ ಏನಾಗ್ಬೋದು ಅಂತಂದರೆ ಫ್ರೂಟ್ ಫಾರ್ಮೇಷನ್ ಆಗ್ತದೆ.
ವಿ ಸೇ ಇಟ್ ಈಸ್ ಕಾಲ್ಡ್ ಆಸ್ ಎ ಪಾರ್ಥಿನೋಕಾರ್ಪಿಕ್ ಫ್ರೂಟ್. ಪಾರ್ಥಿನೋಜೆನೆಸಿಸ್ ಅಂತ ಹೇಳ್ತೀವಿ. ಫಿನಾಮಿನಾ ಈಸ್ ಕಾಲ್ಡ್ ಆಸ್ ಎ ಪಾರ್ಥಿನೋಜೆನೆಸಿಸ್ ಆ್ಯಂಡ್ ದ ಫ್ರೂಟ್ ಈಸ್ ಕಾಲ್ಡ್ ಆಸ್ ಎ ಪಾರ್ಥಿನೋಕಾರ್ಪಿಕ್ ಫ್ರೂಟ್. ಅದಕ್ಕೆ ನಾವು ಪಾರ್ಥಿನೋಕಾರ್ಪಿಕ್ ಫ್ರೂಟ್ ಅಂತಕ್ಕಂಥ ಹೆಸರನ್ನು ಕೊಡ್ತಾ ಇದ್ದೀವಿ. ಇನ್ ಮ್ಯಾಂಗೋ ಆ್ಯಂಡ್ ಕೊಕೊನಟ್ ಫ್ರೂಟ್ ಈಸ್ ಕಾಲ್ಡ್ ಡ್ರೂಪ್. ಈ ಮ್ಯಾಂಗೋ ಮತ್ತು ಕೊಕೊನಟ್ನಲ್ಲಿ ಡ್ರೂಪ್ ಅಂತ ಹೇಳ್ತೀವಿ. ದೇ ಆರ್ ಒನ್ ಸೀಡೆಡ್ ಆ್ಯಂಡ್ ಡೆವಲಪ್ ಫ್ರಾಮ್ monocarpellary superior ovaries ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಮೀನ್ ಬೈ superior ovary? ಐ ಹೋಪ್ ಇನ್ ದ ಲಾಸ್ಟ್ ಕ್ಲಾಸ್ ಯು ಹ್ಯಾವ್ ಸೀನ್ ದ್ಯಾಟ್ ಆಲ್ಮೋಸ್ಟ್ ಆಲ್ 3 ಓರಲ್ಸ್ ಏನು ಕೆಲೆಕ್ಸು, ಕರೋಲಾ ಮತ್ತು ಎಂಡ್ರೋಸಿಯಮು ಏನಾಗಿರ್ತದೆ ಅಂದರೆ ಕೆಳಗಡೆಯಿಂದ ಬಂದಿರ್ತದೆ. ಓವರಿ ಮಾತ್ರ ಟಾಪರ್ ಪೊಸಿಷನ್ದಲ್ಲಿರ್ತದೆ. ಸಚ್ ಕೈಂಡ್ ಆಫ್ ಓವರಿ ಇಸ್ ಸೆಡ್ ಟು ಬಿ ದ ಸುಪೀರಿಯರ್ ಓವರಿ. ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಟ್ ಕನ್ಸಿಸ್ಟ್ ಆಫ್ ಸಾಮಾನ್ಯ ಫ್ರೂಟ್ ಇಟ್ ಕನ್ಸಿಸ್ಟ್ ಆಫ್ ದ ಪೆರಿಕಾರ್ಪ್ ಅಂದರೆ ಫ್ರೂಟ್ ವಾಲ್ ಅಂತ ಹೇಳ್ತಾ ಇದ್ವಿ ಅದಕ್ಕೆ. ಇಟ್ ಮೇ ಬಿ ಡ್ರೈ ಆರ್ ಫ್ಲೆಶಿ, ಅದು ಡ್ರೈಯರ್ ಆಗಿರ್ಬೋದು ಅಥವಾ ಫ್ಲೆಶಿ ಆದರೂ ಆಗಿರ್ಬೋದು. ಆ್ಯಂಡ್ ಫ್ಲೆಶಿ ಪೆರಿಕಾರ್ಪ್ ಈಸ್ ಡಿಫ್ರೆನ್ಸಿಯೇಟೆಡ್ ಇಂಟು ಫ್ಲೆಶಿ ಆಗಿತ್ತಂತಂದರೆ ಹೊರಗಡೆದನ್ನು ಎಪಿಕಾರ್ಪ್ ಅಂತ ಕರಿತೀವಿ, ಮಿಡ್ಲನ್ನು ಮಿಸೋಕಾರ್ಪ್ ಅಂತ ಹೇಳ್ತೀವಿ. ಇನ್ಸೈಡ್ ಇರೋದನ್ನು ನಾವು ಅದಕ್ಕೆ ಏನಂತ ಕರಿತೀವಿ ಅಂದರೆ ಎಂಡೋಕಾರ್ಪ್ ಅಂತ ಹೇಳ್ತಾ ಇದ್ದೀವಿ. ಈ ಡಯಾಗ್ರಾಮ್ಸಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀನಿ ವೆರಿ ಕ್ಲಿಯರಾಗಿ. ಫ್ಲೆಶಿ ಆಗಿದೆ ಇಲ್ಲಿ ಮ್ಯಾಂಗೋದಲ್ಲಿ. ಸೊ ದಟ್ ಔಟರ್ ಒನ್ ಈಸ್ ಕಾಲ್ಡ್ ಮೇಲ್ಗಡೆ ಸಿಪ್ಪೆಗೆ ನಾವು ಎಪಿಕಾರ್ಪ್ ಅಂತ ಕರಿತೀವಿ. ಫ್ಲೆಶಿ ಜ್ಯೂಸಿ ಆಗಿರ್ತಕ್ಕಂಥ ಪಾರ್ಟಿಗೆ ನಾವೇನಂತ ಕರಿತೀವಿ ಅಂದರೆ ಮಿಸೋಕಾರ್ಪ್ ಅಂತ ಕರಿತೀವಿ. ವೆರಿ ಹಾರ್ಡ್ ಗೊಪ್ಪ ಅಂತ ಏನು ಹೇಳ್ತೀವಿ ದಟ್ಸ್ ಕಾಲ್ಡ್ ಎಂಡೋಕಾರ್ಪ್ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಆ್ಯಂಡ್ ಇನ್ಸೈಡ್ ದಟ್ ದ ಸೀಡ್ ದಟ್ ಓವಿ ಲೀವ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಸೀಡ್, ಅದು ಸೀಡ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಕೊಕೊನಟಲ್ಲಿ ನೀವು ನೋಡ್ತಾ ಇದ್ರಿ ಅದೇ ಎಕ್ಸಾಂಪಲನ್ನು ಇಲ್ಲಿ. ಸೊ ಸೀಡ್ ಒಳಗಡೆಗೆ ಇರೋದು ನಿಮ್ಗೆ ಗೊತ್ತಿದೆ. ಬಟ್ ಮಿಸೋಕಾರ್ಪಲ್ಲಿ ಏನಾಗಿದೆ ಅಂದರೆ ಫೈಬ್ರಸ್ ಆಗಿರುತ್ತೆ, ಫೈಬರ್ ಎಳೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಎಂಡೋಕಾರ್ಪ್ ಅಲ್ಲಿ ವೆರಿ ಹಾರ್ಡ್ ಚಿಪ್ಪು ಭಾಳ ಗಟ್ಟಿಯಾಗಿರ್ತಕ್ಕಂಥ ಭಾಗ ನೀವು ನೋಡ್ತಾ ಇದ್ರಿ. ಎಪಿಕಾರ್ಪ್ ಅಂತಂದರೆ ಮೇಲಿಂದ ತೊಗಟೆಯನ್ನು ನಾವು ತೆಗೆಯೋದನ್ನು ನಿಮಗೆ ಗೊತ್ತಾಗಿದೆ, ಅದ್ರ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಸಿ ದಟ್ ಈಸ್ ದ ಡಿಫ್ರೆನ್ಸ್. ಇಲ್ಲಿ ಎಂಡೋಕಾರ್ಪ್ ನೋಡ್ತಾ ಇದ್ವಿ ಹಾರ್ಡ್ ಆ್ಯಂಡ್ ಎಂಡೋಸ್ಪರ್ಮ್. ಸೊ ದಟ್ ಇಸ್ ಒಳಗಡೆಗೆ ಎಂಡೋಸ್ಪರ್ಮ್ ಇರೋದನ್ನು ನೋಡ್ತಾ ಇದ್ರಿ. ದ ಮಿಸೋಕಾರ್ಪ್ ಈಸ್ ಹಿಯರ್ ಫೈಬರ್. ಓಕೆ, ಎಕ್ಸೋಕಾರ್ಪ್ ದಟ್ ಈಸ್ ಎ ಮೇಲ್ಗಡೆ ಇರ್ತಕ್ಕಂಥ ತೊಗಟೆ, ಅದಕ್ಕೆ ಎಕ್ಸೋಕಾರ್ಪ್ ಅನ್ನೋದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ದಟ್ ಇಸ್ ದ ಫ್ರೂಟ್. ಮ್ಯಾಂಗೋ ದ ಪೆರಿಕಾರ್ಪ್ ಈಸ್ ವೆಲ್ ಡಿಫ್ರೆನ್ಸಿಯೇಟೆಡ್ ಇಂಟು ಥಿನ್ ಎಪಿಕಾರ್ಪ್ ಆ್ಯಂಡ್ ದ ಫ್ಲೆಶಿ ಎಡಿಬಲ್ ದಟ್ ಇಸ್ ಅ ಮಿಸೋಕಾರ್ಪ್ ಆ್ಯಂಡ್ ವೆರಿ ಹಾರ್ಡ್ ದ ಸ್ಟೋನಿ ದಟ್ಸ್ ಕಾಲ್ಡ್ ಆಸ್ ಅನ್ ಎಂಡೋಕಾರ್ಪ್, ಅದಕ್ಕೆ ಎಂಡೋಕಾರ್ಪ್ ಅಂತ ಹೇಳ್ತಾ ಇದ್ದೀವಿ. ಇನ್ ಕೊಕೊನಟ್ ದ ಮಿಸೋಕಾರ್ಪ್ ಈಸ್ ಫೈಬ್ರಸ್, ಅದರಲ್ಲಿ ಫೈಬ್ರಸ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಅಬೌಟ್ ದ ಸೀಡ್. It is the mature ovule. Seed is the mature ovule developed after the fertilization. ಫರ್ಟಿಲೈಸೇಷನ್ ಆದಮೇಲೆ ಏನು ನಾವು ಹೇಳ್ತಾ ಇದ್ದೀವಿ, ಏನು ಎಂಬ್ರಿಯೋ ಆಗಿ ಡೆವಲಪ್ಮೆಂಟ್ ಆಗ್ತದಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮ್ಯಾಚ್ಯೂರ್ ಓವ್ಯೂಲ್ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ವಿ, ಡೆವಲಪ್ಮೆಂಟ್ ಆಗಿರೋದನ್ನು. ದ ಸೀಡ್ ಈಸ್ ಮೇಡ್ ಅಪ್ ಆಫ್ ಸೀಡ್ ಕೋಟ್. ಇಲ್ಲಿ ಸೀಡಲ್ಲಿ ಸೀಡ್ ಕೋಟ್ ಅಂತ ಇರ್ತದೆ ಆ್ಯಂಡ್ ಆ್ಯನ್ ಎಂಬ್ರಿಯೋ. ಮೇಲ್ಗಡೆಗೆ ಸೀಡ್ ಕೋಟ್ ಇರ್ತದೆ, ಒಳಗಡೆಗೆ ನಮಗೆ ಏನು ಸಿಗ್ತದೆ ಅಂತಂದರೆ ಎಂಬ್ರಿಯೋ ಸಿಗ್ತದೆ. ಎಂಬ್ರಿಯೋ ಈಸ್ ಮೇಡ್ ಅಪ್ ಆಫ್, ಇದಕ್ಕೆ ಎಂಬ್ರಿಯೋದಲ್ಲಿ ನಮಗೆ ರ್ಯಾಡಿಕಲ್ ಅಂತ ಸಿಗ್ತದೆ, ಎಂಬ್ರಿಯೋನಲ್ ಆಕ್ಸೆಸ್ ಅಂತ ಸಿಗ್ತದೆ. ದಟ್ ಈಸ್ ಆ್ಯಂಡ್ 1 or 2 ಕೊಟಲಿಡಾನ್ಸ್. ಒಂದು ಕೊಟಲಿಡಾನ್ ಇದ್ದರೆ ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎ ಮೊನೊಕೊಟಲಿಡಾನ್. 2 ಕೊಟಲಿಡಾನ್ಸ್ ಇದ್ದರೆ ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಎ ಡೈಕೊಟಲಿಡಾನ್ಸ್. V2 ಮೇಜು ನಮಗೆ ಒಂದು ಕೊಟಲಿಡಾನ್ ಇರೋದನ್ನು ನೋಡ್ತಾ ಇದ್ದೀವಿ ನಾವು. ಇನ್ನು ಇದರೊಳಗೆ ಯಾವುದರಲ್ಲಿ ಗ್ರಾಮು ಮತ್ತು ಪಿ, ಸೊ ವಿ ಆರ್ ಅಬ್ಸರ್ವಿಂಗ್ ದಟ್ ಇಸ್ ಎ 2 ಕೊಟಲಿಡಾನ್ಸ್, 2 ಕೊಟಲಿಡಾನ್ ಇರೋದನ್ನು ನೋಡ್ತಾ ಇದ್ದೀವಿ. ರ್ಯಾಡಿಕಲ್ ಈಸ್ ದೇರ್, ಇಟ್ ಈಸ್ ಎ ವೆರಿ ಕ್ಲಿಯರ್ ದಟ್ ರ್ಯಾಡಿಕಲ್ ಈಸ್ ಗೋಯಿಂಗ್ ಟು ಬಿ ಡೆವಲಪಿಂಗ್ ಇಂಟು ಆ್ಯನ್ ರೂಟ್ ಆಗಿ ರೂಟ್ ಸಿಸ್ಟಮ್ ಆಗಿ ಡೆವಲಪ್ಮೆಂಟ್ ಆಗ್ತದೆ. ಪ್ಲ್ಯೂಮ್ಯೂಲ್ ಈಸ್ ದ ಒನ್, ಸೊ ದ ಪ್ಲ್ಯೂಮ್ಯೂಲ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಟು ಡೆವಲಪ್ ದ ಶೂಟ್ ಸಿಸ್ಟಮ್. ಪ್ಲ್ಯೂಮ್ಯೂಲು ಶೂಟ್ ಸಿಸ್ಟಮನ್ನು ಡೆವಲಪ್ಮೆಂಟ್ ಮಾಡ್ತದೆ, ರ್ಯಾಡಿಕಲ್ಲು ರೂಟ್ ಸಿಸ್ಟಮನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತದೆ. ಅದು ಎಂಬ್ರಿಯೋ ಇಸ್ ದೇರ್. ಇಲ್ಲಿ ಮೊನೊಕಾಟ್ದಾಗ ನೋಡ್ತಾ ಇದ್ರಿ ಎಂಡೋಸ್ಪರ್ಮ್ ಇಸ್ ದೇರ್. ಇಲ್ಲಿ ಎಂಡೋಸ್ಪರ್ಮ್ ಈಸ್ ಒನ್ ಮೋರ್ ಥಿಂಗ್. ಇಫ್ ಎಂಡೋಸ್ಪರ್ಮ್ ಈಸ್ ಪ್ರೆಸೆಂಟ್ ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಎನ್ ಎಂಡೋಸ್ಪರ್ಮಿಕ್ ಸೀಡ್ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ವಿ ಆರ್ ನೇಮಿಂಗ್ ಅಲ್ಬುಮಿನಸ್ ಸೀಡ್ ಅಂತಲೂ ಹೇಳ್ತಾ ಇದ್ದೀವಿ. ವಿಲ್ ಗೋ ಫಾರ್ ದ್ಯಾಟ್ ಒನ್. ಸೊ ಅದ್ರ ಬಗ್ಗೆ ನಾವು ಇಲ್ಲಿ ವಿಚಾರವನ್ನು ಮಾಡೋಣ. ದ ಔಟರ್ ಮೋಸ್ಟ್ ಕವರಿಂಗ್ ಆಫ್ ಎ ಸೀಡ್ ಈಸ್ ದ ಸೀಡ್ ಕೋಟ್. ದ ಸೀಡ್ ಕೋಟ್ ಹ್ಯಾಸ್ 2 ಲೇಯರ್ಸ್. ಒಂದು ಟೆಸ್ಟಾ ಮತ್ತು ಇನ್ನೊಂದು ಟಗ್ಮನ್ ಅಂತ ನಾವು ಹೇಳ್ತಾ ಇದ್ದೀವಿ. 2 ಟೆಸ್ಟಾ ಇಟ್ ಇಸ್ ಅನ್ ಔಟರ್ ಮೋಸ್ಟ್ ಒನ್, ವೆರಿ ಹಾರ್ಡ್ ಒನ್. ಅದು ಹೊರಗಡೆಗೆ ಇರ್ತಕ್ಕಂಥದ್ದು ಭಾಳ ಹಾರ್ಡ್ ಆಗಿರ್ತದೆ. ಒಳಗಡೆಗೆ ಭಾಳ ತೆಳ್ಳನ ಪರಿ ಇರ್ತದೆ, ಅದಕ್ಕೆ ವಿ ಸೇ ಇಟ್ ಇಸ್ ಕಾಲ್ಡ್ ಟಗ್ಮನ್, ಅದಕ್ಕೆ ಟಗ್ಮನ್ ಅಂತ ಹೇಳ್ತಾ ಇದ್ದೀವಿ.
ಆನ್ ದ ಸೀಡ್ ಕೋಟ್ ದೇರ್ ಇಸ್ ಎ ಸ್ಕಾರ್ ಕಾರ್ಡ್ ಹೈಲಮ್, ಅಲ್ಲೊಂದು ಹೈಲಮ್ ಇರ್ತದೆ. ದಿಸ್ ಇಸ್ ಗೋಯಿಂಟ್ ಬಿ ಹೆಲ್ಪ್ಫುಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಆರ್ ದ ಜರ್ಮಿನೇಷನ್ಗೆ ಇದು ಹೆಲ್ಪ್ ಆಗ್ತದೆ ಹೈಲಮ್ ನಮಗೆ. there is a through which the developing seeds are attached to the ಫ್ರೂಟಿಗೆ ಅಟ್ಯಾಚ್ಮೆಂಟ್ ಆಗಿರ್ತದೆ. above the hilum is a small pore ಇರ್ತದೆ. ಅಲ್ಲಿ ಪೋರ್ ಏನಾಗ್ತದೆ ಅಂತಂದರೆ ಇಟ್ಸ್ ಗೋಯಿಂಟ್ ಬಿ ಹೆಲ್ಪ್ಫುಲ್ ಫಾರ್ ದ ಎಂಟ್ರಿ ಆಫ್ ವಾಟರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ದಿಸ್ ಒನ್ ಈಸ್ ಕಾಲ್ಡ್ ಆಸ್ ನ ಮೈಕ್ರೋಪೈಲರ್ ಮುಂದೆ ನಮಗೆ ಇಲ್ಲಿ ಸೀಡ್ ಪೋರ್ ಆಗಿ ಮೈಕ್ರೋಪೈಲರ್ ರೀಸನ್, ಅದಕ್ಕೆ ನಾವು ಆ ಥರ ಹೇಳ್ತೀವಿ. ಅದು ಏನು ಮೈಕ್ರೋಪೈಲ್ ಅಂದರೆ ಏನು, ಇದ್ರ ಬಗ್ಗೆ ನಾವು ಮತ್ತಷ್ಟು ಮಾಹಿತಿನ ಸೆಕೆಂಡ್ ಇಯರಲ್ಲಿ ಪಡ್ಕೊಳ್ತೀವಿ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದೆರ್ ಇಸ್ ಎ ಸ್ಮಾಲ್ ಹೋಲ್, ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ನ ಮೈಕ್ರೋಪೈಲ್. ಅದಕ್ಕೆ ಮೈಕ್ರೋಪೈಲ್ ಅಂತಾರೆ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ಸಾಕು. ಸೊ ಎಪಿಕೋಟೈಲ್, ಸೀಡ್ ಕೋಟ್, cotyledons are there, radicle is there, endosperm is there, cotyledons, everything is given here. ಇಲ್ಲೆಲ್ಲ ಭಾಳಷ್ಟು ವಿಚಾರಗಳಿದ್ದಾವೆ, ಜಸ್ಟ್ ಹಾಗೆ ನೋಡ್ಕೊಂಡಿರಿ. ಸೊ ದಟ್ಸ್ ಗೋಯಿಂಟ್ ಬಿ ಹೆಲ್ಪ್ಫುಲ್. ವಿತಿನ್ ದ ಸೀಡ್ ಕೋಟ್ ದರ್ ಇಸ್ ಎ ಎಂಬ್ರಿಯೋ consisting of an embryonal axis and also two cotyledons. Cotyledons are fleshy and full of reserve food materials. At the two ends of the embryonal axis, the radicle and plumules are present. ಎಂಡಲ್ಲಿ ನಮಗೆ ಎರಡೂ ಪ್ರೆಸೆಂಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇನ್ ಸಮ್ ಸೀಡ್ಸ್ ಸಚ್ ಆಸ್ ಕ್ಯಾಸ್ಟರ್, ಔಡಲ ಬೀಜ ಅಂತ ಏನು ಹೇಳ್ತೀವಿ ಅದು ಕ್ಯಾಸ್ಟರ್, ದ ಎಂಡೋಸ್ಪರ್ಮ್ ಈಸ್ ಫಾರ್ಮ್ಡ್ ಡ್ಯೂ ಟು ಡಬಲ್ ಫರ್ಟಿಲೈಸೇಷನ್. ಇಟ್ ಈಸ್ ಎ ಫುಡ್ ಸ್ಟೋರಿಂಗ್ ಟಿಶ್ಯೂ. ಇದನ್ನು ನಾವು ಫುಡ್ ಸ್ಟೋರಿಂಗ್ ಟಿಶ್ಯೂ ಅಂತ ಹೇಳ್ತಾ ಇದ್ದೀವಿ. In plants such as bean ಮತ್ತು gram and pea, the seeds are non-endospermous. Endosperm is not seen in mature seeds. ಇದರೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಎಂಡೋಸ್ಪರ್ಮು ಸಿಗೋದಿಲ್ಲ ಈ ಒಂದು ಎಕ್ಸಾಂಪಲ್ಸ್ಗಳಲ್ಲಿ. ಜನರಲಿ ಮೊನೊಕಾಟ್ ಸೀಡ್ಸ್ ಆರ್ ಎಂಡೋಸ್ಪರ್ಮಿಕ್, ಬಟ್ ಸಮ್ ಆರ್ ನಾನ್ ಎಂಡೋಸ್ಪರ್ಮಿಕ್. ಆರ್ಕಿಡ್ಸ್ನಲ್ಲಿ ನಮಗೆ ನಾನ್ ಎಂಡೋಸ್ಪರ್ಮಿಕ್ ಇರೋದನ್ನು ನೋಡ್ತಾ ಇದ್ವಿ. And even cereals like maize, the seed coat is membranous and generally fused with the fruit wall ಜೊತೆಗೆ ಫ್ಯೂಸ್ ಆಗಿ ಹೋಗ್ಬಿಟ್ಟಿರ್ತದೆ. The endosperm is bulky and stores the food. ಎಂಡೋಸ್ಪರ್ಮ್ ಮಾತ್ರ ಇಲ್ಲಿ ಏನಾಗಿರ್ತದೆ ಅಂದರೆ ಬಲ್ಕಿ ಆಗಿರ್ತದೆ, ದೊಡ್ಡದಾಗಿರ್ತದೆ ಮತ್ತು ಫುಡ್ಡನ್ನು ಸ್ಟೋರ್ ಮಾಡ್ಕೊಳ್ತದೆ. The outer covering of endosperm separates the embryo by protein layer called ಅಲ್ವಿರಾನ್ ಲೇಯರ್. ಇಲ್ಲಿ ಅಲ್ವಿಲಾನ್ ಲೇಯರ್ ಅಂತ ಹೇಳ್ತೀವಿ. ಅದು ಏನಾಗ್ತದೆ ಅಂದರೆ ಬೈಫ್ರಿಕೇಷನ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ದಟ್ ಈಸ್ ದ ಥಿಂಗ್ ಹಿಯರ್, ಅಲ್ವಿಲಾನ್ ಲೇಯರ್. ಇಲ್ಲಿ ಅಲ್ವಿಲಾನ್ ಲೇಯರ್ ನೋಡ್ತೀರಿ. ಸೊ ದಿಸ್ ಅಲ್ವಿಲಾನ್ ಲೇಯರ್ ಇಟ್ ಬೈಫ್ರಿಕೇಟ್ಸ್, ಅದು ಬೈಫ್ರಿಕೇಟ್ ಮಾಡ್ತಾ ಇರೋದು ಚಿತ್ರದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ದ ಎಂಬ್ರಿಯೋ ಈಸ್ ಎ ಸ್ಮಾಲ್ ಆ್ಯಂಡ್ ಸಿಚುವೇಟೆಡ್ ಇನ್ ಗ್ರೂವ್ ಎಟ್ ಒನ್ ಎಂಡ್ ಆಫ್ ದ ಎಂಡೋಸ್ಪರ್ಮ್. It consists of the large and shield-shaped cotyledons known as ಸ್ಕುಟೆಲೆಮಾ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಮೊನೊಕಾಟ್ಸಲ್ಲಿ ನಮಗೆ. ಆ್ಯಂಡ್ ಶಾರ್ಟ್ ಆ್ಯಕ್ಸಿಸ್ ವಿತ್ ಎ ಪ್ಲಿಮ್ಯೂಲ್ ಆ್ಯಂಡ್ ಎ ರ್ಯಾಡಿಕಲ್. ಮೊನೊಕಾಟಿಲಿಡದಲ್ಲಿ ಈ ಥರ ನಮಗೆ ನೋಡಲಿಕ್ಕೆ ಸಿಗ್ತದೆ. ದ ಪ್ಲಿಮ್ಯೂಲ್ ಈಸ್ ಪ್ರೊಟೆಕ್ಟೆಡ್ ಇನ್ ಎ ಶೀತ್ ಕಾಲ್ಡ್ ಕೋಲಿಯಾಪ್ಟೈಲ್. ಅದಕ್ಕೆ ನಾವು ಕೋಲಿಯಾಪ್ಟೈಲ್ ಅಂತ ಹೇಳ್ತೀವಿ. ಶೀತ್ ಇಲ್ಲಿ ಪ್ರೊಟೆಕ್ಷನ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಈ ಪ್ಲಿಮ್ಯೂಲ್ ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್ ಮೆರಿಸ್ಮೆಟಿಕ್ ಟಿಶ್ಯೂಸ್ ಇದ್ದು ಅದು ಮುಂದೆ ಡಿವೈಡ್ ಆಗಿ ಡೆವಲಪ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗಾಗಿ ಅದನ್ನು ಸೇಫ್ ಮಾಡ್ತಕ್ಕಂಥ ಕೆಲಸವನ್ನು ಕೋಲಿಯಾಪ್ಟೈಲ್ ಮಾಡ್ತಾರೆ, ಶೀತ್. ಆ್ಯಂಡ್ ದ ರ್ಯಾಡಿಕಲ್ ಈಸ್ ಪ್ರೊಟೆಕ್ಟೆಡ್ ಇನ್ ಎ ಶೀತ್ ಕಾಲ್ಡ್ ಕೋಲಿಯೋರೆಸಾ. ಇಲ್ಲಿ ಕೋಲಿಯಾಪ್ಟೈಲ್